ಕರಡಿ ರಾತ್ರಿ ಒಂದು 8:30ಗೆ ಲಕ್ಕೊಳ್ಳಿ BRP ಯೂನಿವರ್ಸಿಟಿ ಹತ್ರ ನಮ್ಮ ಹುಡುಗರು ಮಾಡಿದ್ದಾರೆ, ಅಲ್ಲಿ ಹಿಡಿಯಕ್ಕಾಗಿಲ್ಲ. ಅಲ್ಲಿಂದ ಬೆನ್ನತ್ಕೊಂಡು ಬಂದಿದ್ದಾರೆ. ರಾತ್ರಿ ಅದು ಅಲ್ಲಿಂದ ತಪ್ಸ್ಕೊಂಡ್ ಬಂದು ಈ ವಿನಾಯಕ್ ನಗರ ಇದೆಯಾ, ವಿನಾಯಕ್ ನಗರದಲ್ಲಿ ಬೆಳಗ್ಗೆ ನೋಡಿದ್ದಾರೆ. ಬೆಳಗ್ಗೆ ಅಲ್ಲಿ ಕಾಣಿಸ್ಕೊಂಡು ಅಲ್ಲಿಂದ ಹಿಡಿಯಕ್ಕೆ ಅಂತ ಓಡಿಸ್ಕೊಂಡ್ ಬಂದಾಗ ದೊಡ್ಡ ಬೀಳ್ ಬಂತು. ಆ ದೊಡ್ಡ ಬೀಳಲ್ಲಿ ಲಾಸ್ಟ್ ಮನೆ ವೆಂಕಟೇಶ್ ಮನೆ ಹತ್ರ ಇದೆ, ಅವ್ರ ಮನೆ ಹಿಂದ್ಗಡೆಯಿಂದ ಈ ಜ್ಯೋತಿ ನಗರ ಬಂತು. ಜ್ಯೋತಿ ನಗರದಿಂದ ಜನ ಬೆನ್ನತ್ಕೊಂಡು ಹಿಡಿಯಕ್ ಬಂದಾಗ ಈ ಕಾಂಪೌಂಡ್ ಹಾರಿ ಏರ್ಪೋರ್ಟ್ ಒಳಗಡೆ ಹೋಯ್ತು. ಏರ್ಪೋರ್ಟ್ ಒಳಗಡೆ ಹೋದಾಗ ಇವ್ರು ಫಾರೆಸ್ಟ್ನರೆಲ್ಲ ಬಂದು ಒಳಗಡೆ ಮಾಡಿ ಮತ್ತೆ ಅಲ್ಲಿಂದ ರಿಟರ್ನ್ ಮತ್ತೆ ವಾಪಸ್ ಆ ಕಡೆ ಜ್ಯೋತಿ ನಗರಕ್ಕೆ ಹೋಗಿದೆ. ಅಲ್ಲಿಂದ ಹೋಗಿ ಆಮೇಲೆ ಇವ್ರನ್ನ ಕರೆಸಿ ಹಿಡ್ದಿದ್ದಾರೆ. ಅಂಗನವಾಡಿ ಕಾಂಪೌಂಡ್ ಒಳಗಡೆ ಹೋಗಿ ಮೂಲೆಯಲ್ಲಿ ಕೂತಾಗ ಅದನ್ನ ಹಿಡ್ದಿದ್ದಾರೆ. ಹೌದೌದು, ಆಳದಲ್ಲಿ ಭಯಂಕರ ಎಲ್ಲ ಜನ ಎದ್ರಕಂಡು ಮಕ್ಳೆಲ್ಲ ಹೊರಗ್ ಬಿಡದಲ್ಲೇ ಎಲ್ಲ ಆತಂಕವಾಗಿದ್ರು. ಈಗ ಹಿಡಿದ್ಮೇಲೆ ಎಲ್ಲ ನೆಮ್ಮದಿಯಾಗಿದ್ದಾರೆ. ಟ್ಯಾಕ್ಸಿಯವರು ಆಟೋದವರು ಎಲ್ಲ ಸಪೋರ್ಟ್ ಮಾಡಿದ್ರು. ನಮ್ಮ ಟ್ಯಾಕ್ಸಿಯವರೆಲ್ಲ ಜೊತೆಲಿ ಏರ್ಪೋರ್ಟ್ ಒಳಗಡೆ ಬಂದು ಅಲ್ಲೆಲ್ಲ ಹುಡ್ಕೋದಕ್ಕೆಲ್ಲ ಸಹಾಯ ಮಾಡಿದ್ದಾರೆ. ಎಲ್ಲ ಸಹಕಾರ ಕೊಟ್ಟರು. ಇವರು ಫಾರೆಸ್ಟ್ನವರು ಒಳ್ಳೆ ಕೆಲಸ ಮಾಡಿ ಹಿಡಿದಿದ್ದಾರೆ. ದಿನೇಶ ಅಂತ. ಅದೇ ಮಾರ್ನಿಂಗ್ ಏರ್ಪೋರ್ಟ್ ಪಕ್ಕ ಏನೋ ಸೈಟ್ ಆಗಿತ್ತು ಅಂತ ಹೇಳಿ, ಕಾಂಪೌಂಡ್ ಪಕ್ಕ ಸೈಟ್ ಆಗಿತ್ತು ಅಂತ ಹೇಳಿ RF ಎಲ್ಲ ಕಾಲ್ ಮಾಡಿದಾಗ DCF ಬಂದ್ ನೋಡಿದಾಗ ಅಲ್ಲಿ ತುಂಬಾ ಬುಷಿ ಏರಿಯಾ ಇತ್ತು. ಬುಷಿ ಏರಿಯಾದಲ್ಲಿ ಡಾಟ್ ಮಾಡೋದ್ ಕಷ್ಟ. ಸ್ವಲ್ಪ ಜೀಪ್ ಎಲ್ಲ ಸ್ವಲ್ಪ ಒಳಗೆ ಹೋಗಿ ಟ್ರ್ಯಾಕ್ ಮಾಡಿದ್ಮೇಲೆ ಸೈಟ್ ಆಯ್ತು. ಅಲ್ಲಿಂದ ಕಾಂಪೌಂಡ್ ಪಕ್ಕ ಓಡ್ ಬಂದು ಇಲ್ಲಿ ಸ್ಕೂಲ್ ಯಾವ್ದು ಸೋಗಾನೆ ವಿಲೇಜ್ ಜ್ಯೋತಿನಗರ ಅಂಗನವಾಡಿ ಕೇಂದ್ರದ ಒಳಗಿದ್ದಾಗ ಫಸ್ಟ್ ಡಾಟ್ ಸ್ವಲ್ಪ ತಾಗಿದ ಕಾರಣ ಅದು ಸ್ವಲ್ಪ ಡ್ರೌಸಿ ಇತ್ತು. ಫಸ್ಟ್ ಡಾಟ್ ಮಿಸ್ ಆಗಿದ್ರೆ ಅದು ಓಡೋಗೋದು. ಸೊ ಫಸ್ಟ್ ಡಾಟ್ ಕಂಪ್ಲೀಟ್ ಇಂಜೆಕ್ಟ್ ಆಗಿಲ್ಲ. ಸೊ ಆಫ್ ಡಾಟ್ ಆಗಿದ ಕಾರಣ ಅದು ಡ್ರೌಸಿ ಇದ್ದ ಕಾರಣ ಸೆಕೆಂಡ್ ಡಾಟ್ ಸಕ್ಸಸ್ಫುಲ್ ಆಯಿತು. ಸೊ ಸಕ್ಸಸ್ಫುಲ್ ಆಗಿ ರೆಸ್ಕ್ಯೂ ಆಗಿದೆ. ಹೆಲ್ದಿ ಇದೆ. ನಿಮ್ಮಲ್ಲಿ ಏನು ತೊಂದರೆ ಇಲ್ಲ. ಒಂದು 7 ರಿಂದ 8 ವರ್ಷ ಇರ್ಬೋದು. ಹೌದೌದು, ಕಾಂಪೌಂಡ್ ಆರ್ ಬಂದಿದೆ ಅಂತ ಮಾರ್ನಿಂಗ್ ಸ್ಥಳೀಯರ ಕರೆ ಮೇಲೆಗೆ ಇವರು ಕಾಲ್ ಮಾಡಿದ್ದಾರೆ. ಇಲ್ಲ, ಆ ಥರ ಏನಿಲ್ಲ. ಎಲ್ಲ ಬಂದು ಬಿಗಿ ಬಂದೋಬಸ್ತ್ ಮಾಡಿ ಅರಣ್ಯ ಇಲಾಖೆ ಅಲ್ಲೆಲ್ಲ ಕಂಪ್ಲೀಟ್ ಪ್ರೊಟೆಕ್ಷನ್ ಇತ್ತು. ಮತ್ತೆ ಫೈರ್ ಇಂಜಿನ್ ಸ್ಟಾಫ್ ಎಲ್ಲ ಇತ್ತು. ಹಾಗಾಗಿ ಏನು ಪ್ರಾಬ್ಲಮ್ ಇರಲಿಲ್ಲ. ಅಲರ್ಟ್ ಕೊಟ್ಟು ಆ ಏರಿಯಾ ಏನಿದೆ ಅದನ್ನ ಫುಲ್ ಬ್ಲಾಕ್ ಮಾಡಿದ್ರು. ವಿತ್ ರೆಸ್ಕ್ಯೂ ಟೀಮ್ ಎಲ್ಲ ಕಂಪ್ಲೀಟ್ ಇತ್ತು. ಕಾರ್ಯಾಚರಣೆ ಒಂದು 2 hours ತಗೊಂಡಿದ್ದು, 3 hours. ಸೇಫ್ ಆಗಿದೆ, ಏನು ಸಮಸ್ಯೆ ಇಲ್ಲ. ಎಲ್ದಿನೂ ಇದೆ. ಕರಡಿ ಇನ್ನೂ ಗೊತ್ತಿಲ್ಲ. ಅದು ಸದ್ಯಕ್ಕೆ ಏನ್ ಮಾಡಬೇಕು ಅನ್ನೋದು ನಮಗೂ ಇನ್ನೂ ಗೊತ್ತಿಲ್ಲ. ಸುರಕ್ಷಿತವಾಗಿ ರಿಹಾಬಿಲಿಟೇಷನ್ ಮಾಡೋ ಪ್ರಯತ್ನ ಮಾಡ್ತೀವಿ. ಮುರಳಿ ಮನೋಹರ್ ಅಂತ ಡಾಕ್ಟರ್.